ಡೇ 2 ವೆಲ್ಕಮ್ ಟು ಮೈ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನಿವಾಗ ದೊಡ್ಡ ಬೆಟ್ಟದಲ್ಲಿ ಇದ್ದೀನಿ. ಇದು ಊಟಿಲಿರೋ ಒಂದು ದೊಡ್ಡ ಪೀಕು. ಇದು ಸುಮಾರು 7350 ಫೀಟ್ ಅಲ್ಲಿ ಇದೆ. ಒಂದು ಮೊಳೆ ಹೊಡೆದು ಕೊಡು ಅಂದ್ರೆ ಹರಿಕತೆ ಹೇಳ್ತಾ ಇದೆಯಾ? ಬನ್ನಿ ಪ್ಲೇಸ್ ಹೇಗಿದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಎಂಜಾಯ್ ಮಾಡಿ. ಹೇಗಿದೆ ಪ್ಲೇಸ್? ಸಿಟಿನೇ ಕಾಣುತ್ತೆ. ಬನ್ನಿ ಮುಂದೆ ಹೇಗಿದೆ ನೋಡೋಣ. ಬನ್ನಿ ನೋಡಿ, ಈ ಪ್ಲೇಸ್ ಇದೆಯಲ್ಲ, ಇಲ್ಲಿಂದ ಟೆಲಿಸ್ಕೋಪಿಕ್ ಸ್ಪೇಸ್ ಅಂತ ಹೇಳಿದ್ದು. ಇದು ಇಲ್ಲಿಂದ ಇಡೀ ನೋಡ್ಬೋದು, ಇಡೀ ಊಟಿ ನೋಡ್ಬೋದು. ಇಲ್ಲೇನೋ ಗುಹೆ ತರ ಇದೆ, ಹೋಗಿ ನೋಡೋಣ ಬನ್ನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬನ್ನಿ ಮುಂದೆ ಹೋಗಿ ನೋಡೋಣ. ನಾವು ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಹೀರೋನ ಮೂಗ ಅಂತೆಲ್ಲ ಕಚ್ಚಡ ನನ್ನ ಮನೆ ತೊಟ್ಟಿ ನನ್ನ ಮನೆ ಬೇವರ್ಸಿನ ಮನೆ ಬರಲ್ಲ. ಏನ್ ಗೌರವ, ಏನ್ ಗೌರವ. ಬನ್ನಿ ನೋಡೋಣ ಹೇಗಿದೆ ಅಂತ. ಬರೀ ಊಟಿ ಸಿಟಿ ಅಂತಿದೆ ಇಲ್ಲಿಂದ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ನೀವು ಕೂತ್ಕೊಳ್ಳಿ. यार अक्षय कौन बजेंगे इसके लिए? क्या बात कर रहे हो आप? ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ನೋಡಿ ಮೋಡಗಳು ಕಾಣ್ತಿದೆ ಇಲ್ಲಿ. ಇಲ್ಲಿಗೆ ದೊಡ್ಡ ಬೆಟ್ಟ ಮುಗೀತು. ಪೀಕ್ ವ್ಯೂ ತಗೊಂಡೆ. ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ, ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಫ್ರೆಂಡ್ಸ್ ಇವಾಗ ನಾನು ಊಟಿಲಿರೋ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್, ಅದ್ಯಾವುದಂದ್ರೆ ಟೀ ಪಾರ್ಕ್. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮೆಟ್ಲು ಹತ್ತುತ್ತಾ ಇದೀವಿ. ಏನು ಅಷ್ಟೇನು ಮೆಟ್ಲಿದಾವೆ, 10 ಮೆಟ್ಲಿದಾವೆ ಅಷ್ಟೇ. ಸುತ್ತಲೂ ಟೀ ಪಾರ್ಕು, ಸುತ್ತಲೂ ಟೀ ಗಿಡಗಳಿದಾವೆ. ನೋಡಿ, ಫೋಟೋ ಶೂಟಿಗೆ ಒಳ್ಳೆ ಪ್ಲೇಸ್ ಇದೆ. ನೋಡಿ, ಇಲ್ಲಿ ಟೀ ಗಿಡಗಳು ಕಾಣ್ತಿರ್ಬೋದು ನಿಮ್ಗೆ. ಇಲ್ಲಿ ನೀರು ಹಾಕ್ತಾರೆ ಇದಕ್ಕೆ. ಒಳ್ಳೆ ಟೀ ಗಿಡಗಳಿದಾವೆ ಇಲ್ಲಿ. ನೋಡ್ತಿರೋದು ಮಕ್ಕಳಿಗೆ ಆಟ ಆಡಕ್ಕೆ ಪಾರ್ಕು, ಪ್ಲೇಯಿಂಗ್ ಥಿಂಗ್ಸ್ ಇದೆ. ಆಮೇಲೆ ಸ್ವಲ್ಪ ಮರಗಳು ಸೇಲಿಗೆ ಇಟ್ಟಿದ್ದಾರೆ. ಇಲ್ಲಿ ಸೇಲ್ ಕೂಡ ಸಿಗುತ್ತೆ.
ನೋಡ್ಬೋದು ಇಲ್ಲಿ. ಸೊ ಇಲ್ಲಿಗೆ ಟೀ ಎಸ್ಟೇಟ್ ಇದು ಮುಗೀತು. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗ್ತೀನಿ. ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಪೈಕಾರ ಫಾಲ್ಸ್ ಅಲ್ಲಿ ಇದ್ದೀನಿ. ಫಾಲ್ಸ್ ಆಗಿದೆ ಅಂತ ನೋಡ್ಕೊಂಬ ಬನ್ನಿ. ಎಂಟು ಗಂಟೆ ಆದ್ರೆ ಇಲ್ಲೇ ಕೂತಿದ್ದಿಲ್ಲ, ಎದ್ದಾನೆ ಒಳಗಡೆಗೆ. ನಿಮ್ಮಿಂದಲೇ ದೇಶ ಹಾಳಾಗ್ತಿರೋದು. ಹೌದು, ಕೊಡ್ತೀನಿ ನನ್ನ ಮಕ್ಕಳಿಂದ. ನೀರು ಸ್ವಲ್ಪ ಕಡಿಮೆ ಇದೆ, ನೋಡ್ಬೋದು. ಪೈಕಾರ ಫಾಲ್ಸು ಇದು. ಇನ್ನೂ ಲೇಕ್ ಇದೆ, ಒಂದು ಲೇಕ್ ಇದೆ, ಮತ್ತೆ ಆಮೇಲೆ ಬೋಟ್ ಹೌಸ್ ಇದೆ. ಅಲ್ಲಿಂದ ಹೋಗ್ತೀನಿ, ನೋಡ್ಬೋದು. ನೀರು ಸ್ವಲ್ಪ ಕಡಿಮೆ ಇದೆ. ನೀರು ಸ್ವಲ್ಪ ಕಡಿಮೆನೇ ಇತ್ತು, ಪರವಾಗಿಲ್ಲ, ಚೆನ್ನಾಗಿದೆ ಪ್ಲೇಸು. ವೆದರ್ ಕೂಡ ಚೆನ್ನಾಗಿದೆ, ತಣ್ಣಗಿದೆ. ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಇಲ್ಲೊಂದು ಹೋಟ್ಲ್ ಇತ್ತು, ಊಟ ಮಾಡಕ್ ಬಂದಿದ್ದೆ. ಊಟ ಮಾಡ್ಕೊಂಡು ಬೋಟ್ ಹೌಸಿಗೆ ಹೋಗ್ತೀನಿ. ಅಲ್ಲಿ ನಾನು ಹೇಗೆ ಹೋದೆ ಅಂದ್ರೆ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ 20 ರೂಪಾಯಿ ಕೊಟ್ಟರೆ ಒಂದು ಸೋಲಾರ್ ಗಾಡಿ, ಕರೆಂಟ್ ಗಾಡಿ ಒಂದಿದೆ. ಬಂಡಿ ಬರುತ್ತೆ. ಆ ಬಂಡಿಯಲ್ಲಿ 20 ರೂಪಾಯಿ ಕೊಟ್ಟು ಅಲ್ಲಿ ವಾಟರ್ ಫಾಲ್ಸ್ ತನಕ ಬಿಡ್ತಾರೆ. ಊಟ ಮಾಡೋಣ ಬನ್ನಿ. ನೋಡಿ, ಇದೆ ಆ ಟಿಕೆಟ್, ಕಾಣ್ತಿರ್ಬೋದಾ? ನೋಡಿ ಫ್ರೆಂಡ್ಸ್, ಪೈಕಾರ ಬೋಟ್ ಹೌಸ್ ಅಂದರೆ ಇದೆ. ನೋಡ್ತಿರ್ಬೋದು ನೀವು, ಇಲ್ಲಿ ಬೋಟ್ ರನ್ ಆಗ್ತಿದೆ. ತುಂಬ ಪ್ರೈಸಿಂಗ್ ಇದೆ. 1150, 1350, 1250 ನೋಡ್ಬೋದು. ಫ್ರೆಂಡ್ಸ್, ಈಗ ನಾನು ಪೈನ್ ಟ್ರೀ ಪಾರ್ಕಲ್ಲಿ ಇದ್ದೀನಿ. ಈ ಪಾರ್ಕು ಊಟಿಲಿರೋದು. ಊಟಿಯಿಂದ ಐ ಥಿಂಕ್ 17 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮರಗಳಿದ್ದಾವೆ, ಪೈನ್ ಟ್ರೀ. ಇದು 4 ಸೀಸನ್ಸ್ ಅಲ್ಲಿ ಮಾತ್ರ ಬೆಳೆಯೋದು. ಕೆಳಗಡೆ ಒಂದು ಚಿಕ್ಕ ಹಳ್ಳ ಇದೆ, ತುಂಬ ಕೆಳಗಿದೆ, ತುಂಬ ಡೌನ್ ಇದೆ. ಮಳೆಗಾಲದಲ್ಲಿ ಹುಷಾರಾಗಿ ಬನ್ನಿ, ಇಲ್ಲಿ ತುಂಬ ಡೌನ್ ಇದೆ, ನೋಡ್ಬೋದು. ಫುಲ್ ಡೌನ್ ಅಲ್ಲಿ ಇರೋದು ಮರಗಳಿವೆಲ್ಲ. ಬನ್ನಿ, ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗೋಣ ಬನ್ನಿ. ಡೇ 3 ಊಟಿ ಟ್ರಿಪ್ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀನಿ. ಆ ಡೆಸ್ಟಿನೇಷನ್ನು ಯಾವ್ದಂತ ಹೇಳಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇಲ್ಲೇ ನೋಡ್ಬೋದು ನೀವು, ಫುಲ್ ಆಫ್ ಹಿಲ್ ಸ್ಟೇಷನ್ನು, ದೇವಸ್ಥಾನಗಳೆಲ್ಲ ಇದಾವೆ ಇಲ್ಲಿ. ವಿಸಿಟ್ ಮಾಡೋ ಪ್ಲೇಸ್ ಇದು. ಊಟಿ ನೀವೆಲ್ಲಿ ನೋಡಿದ್ರು ಟೀ ಎಸ್ಟೇಟು, ಟೆಂಪಲ್ಸು ಆ್ಯಂಡ್ ಹಿಲ್ ಸ್ಟೇಷನ್ಸು ತುಂಬ ಇದ್ದಾವೆ. ನಾನು ತುಂಬ ಪ್ಲೇಸಸ್ನ ಟ್ರಾವೆಲ್ ಮಾಡಿದೆ. ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು.
ಬಟ್ ಅದರಲ್ಲಿ ಸ್ವಲ್ಪ ಮಾತ್ರ ನಾನು ಲಾಗಲ್ಲಿ ಹಾಕೋಕ್ಕಾಗೋದು. ತುಂಬಾ ಪ್ಲೇಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆಯಾ ಪ್ಲೇಸ್ಗಳ ಲೊಕೇಶನ್. ಅಲ್ಲಿಗೆ ಬಂದ್ಬಿಟ್ಟು ನೀವೇನಾದ್ರೂ ಊಟಿಗೆ ಬರ್ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬಿಟ್ಟು ಪ್ಲೇಸಸ್ನ ನೋಡ್ಬೋದು.